ನೀರಿದ್ರೆ ಬನ್ನಿ ಇಲ್ಲ ಅಂದ್ರೆ ಬರಬೇಡಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ನಗರ, ಜಗತ್ತಿನ ಏಕೈಕ ನಗರ ಕೇಪ್ ಟೌನ್, ಸೌತ್ ಆಫ್ರಿಕಾ. ಜಗತ್ತಿನ ಸುಮಾರು 11 ನಗರಗಳು ನೀರಿಲ್ಲದ ನಗರಗಳು ಆಗಿ ಘೋಷಣೆ ಆಗೋಗ್ತವೆ ಅತಿ ಶೀಘ್ರದಲ್ಲಿ. ಮೊದಲನೇ ನಗರ ಸೌತ್ ಆಫ್ರಿಕಾದ ಕೇಪ್ ಟೌನ್ ಅಂತ ಡಿಕ್ಲೇರ್ ಮಾಡಿತ್ತು. ಕೇಪ್ ಟೌನ್ ನೀರಿಲ್ಲದ ನಗರ ಆಗೋಗಿ ಘೋಷಣೆ ಆಗೋಯ್ತು. ಆಗಲೇ 3ನೇ ವರ್ಷಕ್ಕೆ ಕಾಲಿಟ್ಟು ಬಿಟ್ಟಿದೆ. ಜಗತ್ತಿನ 11 ನಗರಗಳಲ್ಲಿ ಅದರಲ್ಲಿ 2ನೇ ನಗರ ಬೆಂಗಳೂರು ಅಂತ ಎಚ್ಚರಿಸಿದ್ರು. ಬೆಂಗಳೂರು ಮಹಾನಗರವನ್ನೇ ಖಾಲಿ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿತ್ತು. ಜನ ನೀರೇ ಸಿಗೋದಿಲ್ಲ ಅಂದ್ರೆ ವಾಸ ಮಾಡೋದು ಹೇಗೆ ಅಂತೇಳಿ ಸೌರಮಂಡಲದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಮಂಕಾಗಿ ಕಾಣಿಸ್ತಿದ್ದಂತ ಒಂದು ಚಿತ್ರ ಕಳೆದ 10 ವರ್ಷಗಳಿಂದ ಈಚೆಗೆ ಪಕ್ಕ ಪ್ರಕಾಶಮಾನವಾಗಿ ಕಾಣಕ್ಕೆ ಶುರುವಾಗುತ್ತೆ. ಅಪಾಯ ಬಂದಿದೆ, ಅಡಗಲು ಸ್ಥಳವೆಲ್ಲಿ. ಇವತ್ತು ಜೀವಿ ವೈವಿಧ್ಯಗಳನ್ನ ನೋಡ್ಬೇಕಾದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂದ್ರೆ ಮಡಗಾಸ್ಕರ್ ಅಂತಕ್ಕಂಥ ದೇಶಕ್ಕೆ ಹೋಗ್ಬೇಕು. ಕರುವು ಕಾಟಕಮಲು ಬರ, ಕರುವು ಕಾಟಕಮಲು ಅಧಿಕಮಯ್ಯೇನು, ಆಕಲಿ ಚಾವುಲು ಅಧಿಕಮಯ್ಯೇನು. ನೀರು ಎಷ್ಟು ಗಂಭೀರ ಸಂಗತಿ ಆಗುತ್ತೆ ಮುಂದಕ್ಕೆ ಅಂತಂತ ನಮ್ಮ ಜನಕ್ಕೆ ಅದರ ಅರಿವು ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಮೊನ್ನೆ ಬೆಂಗಳೂರು ಮಹಾನಗರದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದು ಬಿಟ್ಟಿತ್ತು. ಕುಡಿಯುವ ನೀರಿಲ್ಲದೆ ತತ್ತರಿಸಿ ಹೋಗ್ಬಿಟ್ರು. ಬೆಂಗಳೂರು ಮಹಾನಗರವನ್ನೇ ಖಾಲಿ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿತ್ತು. ಜನ ನೀರೇ ಸಿಗೋದಿಲ್ಲ ಅಂದ್ರೆ ವಾಸ ಮಾಡೋದು ಹೇಗೆ ಅಂತೇಳಿ ಬಹಳಷ್ಟು ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದವರು ಬೆಂಗಳೂರು ನಗರವನ್ನ ಬಿಟ್ಟು ಅವರವ್ರ ಊರುಗಳಿಗೆ ಹೊರಟೇ ಬಿಟ್ರು. ಏನೋ ಮಳೆ ಬಂದಿದ್ದ ಪರಿಣಾಮ ಇದೆ. ಆದರೂ ಕೂಡ ಇಂಥ ಮಳೆ ಸುರಿದ್ರೂ ಕೂಡ ಇವತ್ತು ನೀರಿನ ಲಭ್ಯತೆ, ನೀರಿನ ಕೊರತೆ ಅಲ್ಲಿ ಎದ್ದು ಕಾಣ್ತಾ ಇದೆ. ಒಂದು ಹಿಂದೆ ಎಲ್ಲ ಹೇಳ್ತಿದ್ವಿ ನಾವು, ಜಗತ್ತಿನ ಸುಮಾರು 11 ನಗರಗಳು ನೀರಿಲ್ಲದ ನಗರಗಳು ಆಗಿ ಘೋಷಣೆ ಆಗೋಗ್ತವೆ ಅತಿ ಶೀಘ್ರದಲ್ಲಿ. ಅದರಲ್ಲಿ 11 ನಗರಗಳಲ್ಲಿ ಮೊದಲನೇ ನಗರ ಸೌತ್ ಆಫ್ರಿಕಾದ ಕೇಪ್ ಟೌನ್ ಅಂತ ಡಿಕ್ಲೇರ್ ಮಾಡಿತ್ತು. ಕೇಪ್ ಟೌನ್ ನೀರಿಲ್ಲದ ನಗರ ಆಗೋಗಿ ಘೋಷಣೆ ಆಗೋಯ್ತು. ಆಗಲೇ 3ನೇ ವರ್ಷಕ್ಕೆ ಕಾಲಿಟ್ಟು ಬಿಟ್ಟಿದೆ. ಯಾರಾದ್ರೂ ಕೇಪ್ ಟೌನ್ಗೆ ಹೋಗೋರು ಇದ್ರೆ ಅವ್ರು ನೀರಿನ ಸಮೇತ ಹೋಗ್ಬೇಕು. ನೀರಿದ್ರೆ ಬನ್ನಿ ಇಲ್ಲ ಅಂದ್ರೆ ಬರಬೇಡಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ನಗರ, ಜಗತ್ತಿನ ಏಕೈಕ ನಗರ ಕೇಪ್ ಟೌನ್, ಸೌತ್ ಆಫ್ರಿಕಾ. ನೀರೇ ಇಲ್ಲ, ಕೊಡೋದೇ ಇಲ್ಲ, ಅಲ್ಲಿ ನೀರಿಲ್ಲ. ನೀರು ತಗೊಂಡ್ಬಂದು ನೀವು ಇಲ್ಲ, ನೀರಿಲ್ಲ. ನೀವು ಇದ್ ಮಾಡ್ಕೋಬಹುದು. ಯಾರ ತಾವ ಒಪ್ಪಂದ ಮಾಡ್ಕೊಂಡು ನೀವು ತರಿಸ್ಕೊತೀರೋ ಬಂದು ತರಿಸ್ಕೊಂಡು ನೀವು ವಾಸ ಮಾಡಿದ್ರೆ ಮಾಡಿ. ನಾವು ನೀರು ಕೊಡೋದಿಲ್ಲ ಅಂತ ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ನಗರ ಕೇಪ್ ಟೌನ್. ಜಗತ್ತಿನ 11 ನಗರಗಳಲ್ಲಿ ಅದರಲ್ಲಿ 2ನೇ ನಗರ ಬೆಂಗಳೂರು ಅಂತ ಎಚ್ಚರಿಸಿದ್ರು. ಮುಂದಿನ 2ನೇ ಫೇಲ್ಯೂರ್ ನಗರ ಬೆಂಗಳೂರು ಅಂತ ಹೇಳಿದ್ರು. ಆದರೆ ಬೆಂಗಳೂರಿನ ತಜ್ಞರು ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಕೇಪ್ ಟೌನ್ ಲೆವೆಲ್ಗೆ ನಮ್ಮ ಬೆಂಗಳೂರು ಹೋಗಲ್ಲ, ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಕಾವೇರಿ ನದಿಯ ನೀರು ಯಾವತ್ತು ಸಿಗಲ್ವೋ ಅವತ್ತು ಕೇಪ್ ಟೌನಿನ ಪರಿಸ್ಥಿತಿ ಬೆಂಗಳೂರಿಗೂ ಕೂಡ ಖಂಡಿತ ಬರುತ್ತೆ. ಇಲ್ಲೇನಾಗುತ್ತೆ, ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಒಂದು ಕಾಲದಲ್ಲಿ ಹರಿತಿದ್ದಂತ ಶುದ್ಧ ಸಿಹಿ ನೀರಿನ, ತಿಳಿ ನೀರಿನ ನದಿ ಅಂತ ಏನಿತ್ತೋ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಹರ್ಕೊಂಡು ಹೋಗ್ತಿದ್ದಂತ ನದಿ ವೃಷಭಾವತಿ ಅಂತಕ್ಕಂಥ ನದಿ ಅದು. ಆ ವೃಷಭಾವತಿ ಇವತ್ತೇನಾಗಿದೆ, ಕೆಂಗೇರಿ ಮುಖಾಂತರ ಹರ್ಕೊಂಡು ಹೋಗ್ತಕ್ಕಂಥ ಬೆಂಗಳೂರು ಮಹಾನಗರದ 1 ಚಿಲ್ಲರೆ ಕೋಟಿ ಜನಗಳ ಮಲಮೂತ್ರಗಳ ನೀರು ಹರ್ಕೊಂಡು ಹೋಗ್ತಾ ಇದೆ. ಅದು ನದಿಯ ರೂಪದಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಆಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರ್ಕೊಂಡು ಹೋಗುತ್ತೆ. ಅದು ಯಾವಾಗಾದ್ರೂ ಜೋರಾದ ಮಳೆ ತುಂಬಿ ಹರಿದು ಬಿಟ್ರೆ, ಆ ವೃಷಭಾವತಿ ತುಂಬಿ ಹರಿದು ಬಿಟ್ರೆ ಅದರಲ್ಲಿ ಬೆಂಗಳೂರಿಗರ ತೀರ್ಥ ಪ್ರಸಾದಗಳು ಚೇಲ್ಕೊಂಡು ಹೋಗ್ತಾ ಇರ್ತವೆ. ಅದರಲ್ಲಿ ಜನ ಮೊದಲು ಆ ವೃಷಭಾವತಿ ನದಿಯಲ್ಲಿ ಮುಳುಗೆದ್ದು ತಡಿ ಬಟ್ಟೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರೋರು. ಇವತ್ತಲ್ಲಿ ಇಳಿಯಾಕೂ ಇಲ್ಲ, ನೀರು ಮುಟ್ಟಾಕೂ ಇಲ್ಲ. ಅದು ಆ ತರ ಗಬ್ಬೆ ಬಿಡಿಸಿರೋದು ನಾವೇ. ಆ ಫಲ ಊಟ ಮಾಡ್ಬೇಕಾದವರು ನಾವೇ. ಆ ನೀರು ಎಲ್ಲಿ ಹೋಗುತ್ತೆ? ಬೆಂಗಳೂರು ಮಹಾನಗರದಲ್ಲಿ ಡೈಲಿ ಹರಿತಕ್ಕಂಥ ಬೃಹತ್ ನದಿಯ ರೂಪದಲ್ಲಿ ಹರಿತಕ್ಕಂಥ ಆ ವೃಷಭಾವತಿಯ ಚರಂಡಿಯ ನೀರು ಬಿಡದಿ, ಕೆಂಗೇರಿ, ರಾಮನಗರ, ಚನ್ನಪಟ್ಟಣ ಸುತ್ತಮುತ್ತ ಸುಮಾರು ಪ್ರದೇಶಗಳ ಕೆರೆಗಳು ತುಂಬಿ ಅಲ್ಲಿಂದ ಕೂಡಿ ಒಡೆದು ಅದು ಕೊನೆಗೆ ಹೋಗಿ ಕಾವೇರಿ ನದಿಗೆ ಮಿಶ್ರಣ ಆಗ್ತಾ ಇದೆ. ಪಾಲಿನೇಷನ್ ಮಾಡೋದು ಯಾರು? ಪಾಲಿನೇಷನ್ ಆಗ್ತಕ್ಕಂಥದ್ದು ಕೀಟಗಳಿಂದ. ಅದರಲ್ಲೂ ಕೀಟಗಳಲ್ಲಿ ಯಾವುದು ಪಾಲಿನೇಷನ್ ಮಾಡ್ತಕ್ಕಂಥ ಕೀಟ ಯಾವುದು ಜಾಸ್ತಿ? ಜೇನು. ಜೇನಿನ ವಂಶ ನಿರ್ವಂಶ ಆದ್ರೆ ಬೆಳೆಯೇ ಇಲ್ಲದಾಗೆ ಆಗೋಗುತ್ತೆ. ಬೆಳೆ ಬೆಳೆದ್ರೂ ಕಾಳು ಕಟ್ಟಲ್ಲ. ಕಾಳು ಕಟ್ಟಬೇಕಾದ್ರೆ ಅಲ್ಲಿ ಪಾಲಿನೇಷನ್ ಆಗ್ಬೇಕು, ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು. ಪರಾಗಸ್ಪರ್ಶ ಕ್ರಿಯೆ ನಡೀದಿದ್ರೆ ಬೇರೆ ಯಾರು ಅದು ಮಾಡಕ್ಕಾಗಲ್ಲ. ಅವಾಗ ಅಟ್ಟರ್ ಫೇಲ್ಯೂರ್ ಆಗುತ್ತೆ ಬೆಳೆನಲ್ಲಿ. ಅವಾಗ ಇಳುವರಿನೇ ಇಲ್ದಂಗಾಗಿ ಜನ ಆಹಾರಕ್ಕಾಗಿ ಹಾಹಾಕಾರ ಪಡಬೇಕಾಗತ್ತೆ. ಅದಕ್ಕೆ ಈಗ ಹೇಳ್ತಾರೆ, ಜಗತ್ತಿನಲ್ಲಿ ಏನು ಈ ನಮ್ಮ ಜೀವಿ ವೈವಿಧ್ಯಗಳಿದಾವೆ, ಬಯೋಡೈವರ್ಸಿಟಿ, ಆ ಜೀವಿ ವೈವಿಧ್ಯಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಔಷಧಿಗಳು ಸಿಂಪರಣೆ ಮಾಡೋದ್ರ ಮುಖಾಂತರ, ಭೂಮಿಗೆ ರಾಸಾಯನಿಕಗಳನ್ನ ಹಾಕೋದ್ರ ಮುಖಾಂತರ ಭೂಮಿಯಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ಜೀವಿ ಪ್ರಭೇದಗಳನ್ನ ಸಾಯಿಸ್ತಾ ಇದ್ದೀವಿ ನಾವು ಕೈಯಾರೆ. ಅದರ ಪ್ರಭಾವ
ಮುಂದಿನಕ್ಕೆ ದೊಡ್ಡ ದುರಂತವನ್ನ ನಾವು ಜೀವಿ ವೈವಿಧ್ಯ ನಶಿಸ್ತು ಅಂದ್ರೆ ಮಾನವ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ. ಅದಕ್ಕೆ ಇವತ್ತು ಜೀವಿ ವೈವಿಧ್ಯಗಳನ್ನ ನೋಡ್ಬೇಕಾದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂದ್ರೆ ಮಡಗಾಸ್ಕರ್ ಅಂತಕ್ಕಂಥ ದೇಶಕ್ಕೆ ಹೋಗ್ಬೇಕು. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಇದರಲ್ಲಿ ಬರ್ದಿದ್ದಾರೆ. ಜೀವಿ ವೈವಿಧ್ಯಗಳನ್ನ ನೋಡ್ಬೇಕಾದ್ರೆ ನಾವು ಮಡಗಾಸ್ಕರ್ಗೆ ಹೋಗ್ಬೇಕಾಗತ್ತೆ ಅಂತ ಒಂದು ಸ್ಥಿತಿ ಬರ್ತಾ ಇದೆ. ಬರ್ದಿದ್ದಾರೆ. ಕರುವು ಕಾಟಕಮಲು ಬರ, ಕರುವು ಕಾಟಕಮಲು ಅಧಿಕಮಯ್ಯೇನು, ఆకలి చావులు అధికమయ్యేను, దొంగతనముల తోటి ಹತ್ಯೆల ತೋಟಿ, ಈ ಕಳ್ಳತನಗಳಿಂದ ದರೋಡೆಗಳಿಂದ ಆತ್ಮಹತ್ಯೆಗಳಿಂದ ಜನ ಸಾಯ್ತಾರೆ ಅಂತಕ್ಕಂಥದ್ದನ್ನು ಬರೆದು ಬಿಟ್ಟಿದ್ದಾರೆ. ಕಳ್ಳತನದಿಂದ ಹಸಿವನ್ನು ತಡಿಲಾರದೆ ಆಕಲಿ ಚಾವುಲು ಅಧಿಕಮಯ್ಯೇನು, ಹಸುವಿನ ಸಾವುಗಳು ಜಾಸ್ತಿ ಆಗತ್ತೆ ಬರ್ದಿದ್ದಾರೆ. ಅದು ಕಾಲಜ್ಞಾನದಲ್ಲಿ ಅದು ಬರ್ದಿದ್ದಾರೆ. ಪ್ರೆಸೆಂಟ್ ವೈಜ್ಞಾನಿಕವಾಗಿ ಅದು ಘಟಿಸ್ತಾ ಇದೆ, ಸತ್ಯ ಆಗ್ತಾ ಇದೆ. ಇದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಸೈಂಟಿಫಿಕ್ ಎವಿಡೆನ್ಸ್ಗಳಿದು. ಇದು ಹೇಳ್ತಾರೆ, ಅಪಾಯ ಬಂದಿದೆ ಅಡಗಲು ಸ್ಥಳವಿಲ್ಲಿ. ಅಪಾಯ ಬಂದಿದೆ ಅಡಗಲು ಸ್ಥಳವಿಲ್ಲಿ. ಇದು ಬರೆದಿದ್ದು ನಾಗೇಶ್ ಹೆಗಡೆ ಬರೆದರು. 5 ಕಾರಣಗಳನ್ನ ಕೊಟ್ಟು ಅವರು ಬರೆದರು. ಅವರು ಯಾವುದೋ 20 ವರ್ಷಗಳ ಕೆಳಗಡೆ ಸೌರಮಂಡಲದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಮಂಕಾಗಿ ಕಾಣಿಸ್ತಿದ್ದಂತ ಒಂದು ಚಿತ್ರ ಕಳೆದ 10 ವರ್ಷಗಳಿಂದ ಈಚೆಗೆ ಪಕ್ಕ ಪ್ರಕಾಶಮಾನವಾಗಿ ಕಾಣಕ್ಕೆ ಶುರುವಾಗ್ಬಿಡ್ತು. ಅದು ಒಂದು ಧೂಮಕೇತು. ಒಂದು ಧೂಮಕೇತು 20 ವರ್ಷಗಳಿಂದ ಅಸ್ಪಷ್ಟವಾಗಿ ಕಾಣ್ತಿದ್ದಂತ ಧೂಮಕೇತು ಈಗ ಸ್ಪಷ್ಟವಾಗಿ ಗೋಚರಿಸ ಆಗೋದಕ್ಕೆ ಶುರುವಾಗಿದೆ ಅಂತ ಇಲ್ಲಿ ಬರೆದುಬಿಟ್ಟು, ಆ ಧೂಮಕೇತು ಭೂಮಿಗೆ ಹತ್ರ ಬಂದಂಗೆಲ್ಲಾನು ಭೂಮಿಯ ಮೇಲೆ ಏನೇನು ಉತ್ಪಾತಗಳು ಜಾಸ್ತಿ ಆಗುತ್ತೆ ಅಂತ ಡೀಟೇಲ್ ಬರ್ದಿದ್ದಾರೆ ಇದರಲ್ಲಿ. ಇದು ಸೈಂಟಿಫಿಕ್ ಎವಿಡೆನ್ಸ್ ಇವೆಲ್ಲಾನು. ಹಂಗಾಗಿ ಮರಿ ದುರಂತಗಳನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಕಾಲಜ್ಞಾನದಲ್ಲಿ ಹೇಳ್ತಾರೆ, ವಿಶ್ವದ ಮೂಲೆಗಳಲ್ಲಿ ಮೊನ್ನೆ ಕಳೆದ 15-20 ದಿವಸಗಳ ಹಿಂದೆ ಮಕ್ಕಾ ಮದೀನಾಗೆ ಹೋದಂತ ಮುಸ್ಲಿಂ ಯಾತ್ರಿಕರು 1400-1500 ಜನ ಬಿಸಿಲಿನಲ್ಲಿ ಉದುರು ಬಿದ್ದು ಸತ್ತು ಹೋದರು. 3000 ಜನ 4000 ಜನ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆದರು. ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟೋ ಗೊತ್ತಿಲ್ಲ. ಅಂತ ತಾಪಮಾನ ಇದುವರೆಗೂ ಯಾರು ಕಂಡಿರಲಿಲ್ಲ. ಅಷ್ಟು ಸಾವು ನೋವುಗಳು ಸಂಭವಿಸ್ತು. ಅಲ್ಲೇವರೆಗೂ ಬೇಡ, ಮಕ್ಕಾ ಮದೀನಾದವರೆಗೂ ಬೇಡ, ನಮಗೆ ದೆಹಲಿ ಒಳಗೆ 100 ಜನ ಬಿಸಿಲಿಗೆ ಸತ್ತು ಬಿಟ್ರು. ಮೊನ್ನೆ 15 ದಿವಸಗಳ ಹಿಂದೆ, ಅದೇ 15 ದಿವಸಗಳ ಹಿಂದೆ ಬಿಸಿಲಿಂದ ಸತ್ರು. ಅದಾದ 2ನೇ ದಿನಕ್ಕೆ ಮಳೆಯಿಂದ ಸತ್ರು. ಎಂಥ ವಿಪರ್ಯಾಸ ನೋಡಿ. 2 ದಿನದಲ್ಲಿ ಹವಾಮಾನ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಜಡ್ಜ್ ಮಾಡಬೇಕು. ಇದು ಹವಾಮಾನ ವೈಪರೀತ್ಯ. ಈ ಹವಾಮಾನ ವೈಪರೀತ್ಯದ ಬಗ್ಗೆ ವಿಜ್ಞಾನಿಗಳು ಬಹಳ ಹಿಂದೆನೆ ಗಂಭೀರ ಲೇಖನಗಳನ್ನ ಬರೆದಿದ್ದಾರೆ. ಅದಿದೆ, ದಾಖಲೆಗಳಿದೆ. ದಾಖಲೆ ಇಲ್ಲದೆ ನಾನೇನು ಮಾತಾಡೋದಿಲ್ಲ. ಗ್ಲೋಬಲ್ ವಾರ್ಮಿಂಗ್ ಅಂತ ಕರೆದು ಬಿಟ್ರು. ಭೂಮಿ ಬಿಸಿಯಾಗುವಿಕೆಯಲ್ಲಿ ನಮ್ಮ ಪಾತ್ರ ಏನು ಅಂತ ತಗೊಂಡಾಗ ನಾವು ಕಾಡನ್ನ ನಾಶ ಮಾಡ್ತಾ ಇದ್ದೀವಿ. ಅನ್ನು ಭೂಮಿಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಗದು ತೆಗೆದು ಖಾಲಿ ಮಾಡ್ತಾ ಇದ್ದೀವಿ. ಭೂಮಿಯಲ್ಲಿರ್ತಕ್ಕಂಥ ಖನಿಜ ಸಂಪತ್ತಿಲ್ಲ, ಭೂಮಿಯಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ಸಂಪತ್ತಿಲ್ಲ. ಗಿಡ ಮರಗಳು ಯಾವಾಗ ನಾಶ ಆಗುತ್ತೋ, ಭೂಮಿಯ ತೇವಾಂಶ ಯಾವಾಗ ಕಡಿಮೆ ಆಗುತ್ತೋ ಭೂಮಿ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಭೂಮಿ ಬಿಸಿ ಆಗೋದಕ್ಕೆ ಕಾರಣಕರ್ತರು ನಾವೇನೇ ಹೊರತು ಬೇರೆ ಯಾರು ಅಲ್ಲ.